ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ರಿಸ್ಮಸ್ ಇನ್ನೊಂದು 2-3 ದಿನದಲ್ಲಿ ಬರ್ತಾ ಇದೆ. ಈ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಕ್ರಿಸ್ಮಸ್ 2-3 ಡೇಸ್ ಇದೆ ಇನ್ನು. ಅದಕ್ಕೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ. ಹುಡುಗಿರಿಗೆ ಆಬ್ವಿಯಸ್ಲಿ ಗೊತ್ತಿದೆ, ಕೂದಲು ಚೆನ್ನಾಗಿರುತ್ತೆ, ಒಳ್ಳೆ ಕಂಡೀಷನಲ್ಲಿರುತ್ತೆ. ಅವಾಗ ಅವ್ರಿಗೆ ಬೇಜಾರಾಗುತ್ತೆ, ಇಷ್ಟು ಚೆನ್ನಾಗಿದೆಯಲ್ಲ, ಹೋಗ್ಬಿಟ್ಟು ನಾವೇ ದುಡ್ಡು ಕೊಟ್ಬಿಟ್ಟು ಅದನ್ನು ಹಾಳು ಮಾಡ್ಕೊಬಂದ್ಬಿಟ್ಟು ರಿಗ್ರೆಟ್ ಮಾಡೋಣ ಅಂತ. ಅದು ಎಷ್ಟು ಸತಿ ಬೇಡ ಅಂದ್ಕೊಂಡ್ರು ಕೊನೆಗೆ ನಾವು ಅದೇ ಮಾಡೋದು. ಲೆಂತ್ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೆ ತುಂಬ ಉದ್ದ ಬಂದುಬಿಟ್ಟಿದೆ. ಇವಾಗ ಇಷ್ಟು ಉದ್ದ ಇದೆ, ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗ್ತಿದೆ, ಜೀವನೇ ಇಲ್ದಿರೋ ಥರ ಆಗ್ಬಿಟ್ಟಿದೆ. ಅದಕ್ಕೆ ಟ್ರಿಮ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಸುಮಾರು ದಿನದಿಂದ ಸೇಮ್ ಹೇರ್ ಸ್ಟೈಲ್ ಆಯಿತು. ಏನಾದರೂ ಒಂದು ನೋಡೋಣ, ಏನಾದರೂ ಒಂದು ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ. ಇವಾಗ ಈ ಚೆನ್ನಾಗಿರೋ ಕೂದಲು ಒಂದು ಸತಿ ನೋಡ್ಕೊಬಿಡಿ, ಹೇಗಿದ್ರು ಆಮೇಲೆ ಬಂದು ರಿಗ್ರೆಟ್ ಮಾಡಿಕೊಂಡು ವೀಡಿಯೋ ಹಾಕ್ತೀನಿ. ಏನು ಹೋಪ್ಫುಲಿ ಈ ಸತಿ ಯಾರು ರಿಗ್ರೆಟ್ ಮಾಡಿಕೊಳ್ಳದೆ ಒಂದು ಹೇರ್ ಕಟ್ ಚೆನ್ನಾಗಿ ಬರಲಿ ಅಂತ ಆಶಿಸ್ತೀನಿ. ಬಾಯ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಲ್ಯಾಕ್ಮಿ ಸಲೂನ್ಗೆ ಹೋಗಿ ಇಷ್ಟು ಚೆನ್ನಾಗಿರೋ ಕೂದಲನ್ನ ಹಾಳು ಮಾಡ್ಕೊಂಬರೋಣ. ಎಷ್ಟು ಚೆನ್ನಾಗಿ ಕೂದಲೇನ ಚೆನ್ನಾಗಿರೋ ಕೂದಲನ್ನ ಪ್ರಮೋಟ್ ಮಾಡ್ತಿದ್ಯಾ? ಪ್ರಮೋಟ್ ಮಾಡ್ತಿದ್ಯಾ? ಅವರು ಹೇರ್ ಕಟ್ ಮಾಡೋಕ್ಕೆ ಡಿನೈ ಮಾಡ್ತಾ ಇದ್ದಾರೆ. ಏನಕ್ಕೆ? ಈವನ್ ಆಫ್ಟರ್ ಟೇಕಿಂಗ್ ಅನ್ ಅಪಾಯಿಂಟ್ಮೆಂಟ್ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ. ನಾನು ಅಟ್ಲೀಸ್ಟ್ ಅವಾಗಲಾದರೂ ಎದ್ದೋಗ್ಬೋದಿತ್ತು. ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ಮೇಲೂ ದೇ ಮೇಡ್ ಅಸ್ ವೇಟ್. ಏರ್ ಕಟ್ ಆದಮೇಲೆ ನನ್ನ ರಿಯಾಕ್ಷನ್ ನೀವು ನೋಡಬೇಕಿತ್ತು. ನನ್ನ ಫ್ರೆಂಡ್ ತಲೆ ತಿಂತಾಯಿದೆ, ಶಾರ್ಟ್ ಆಯ್ತಾ ಹೇಳು, ಶಾರ್ಟ್ ಆಯ್ತಾ ಹೇಳು ಅಂತ. ಅವಳು ಪಾಪ ಆಗಿದ್ರು ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ಲು. ತುಂಬ ಶಾರ್ಟ್ ಏನಿಲ್ಲ, ಇಟ್ಸ್ ಫೈನ್. ಐ ವಾಸ್ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ದೇರ್ ಸರ್ವಿಸ್. ನಾನು ಹೇಳಿದ್ದೆ ಏನೋ ಮಾಡಿದ್ದೆ ಏನೋ, ಅವ್ರಿಗೆ ಇನ್ನೂ ಸುಮಾರು ಜನ ಕ್ಲೈಂಟ್ಸ್ ಇದ್ದರು ಅಂತ ಹೇಳ್ಬಿಟ್ಟು 10 ಮಿನಿಟ್ಸಲ್ಲಿ ಮುಗಿಸೋದಕ್ಕೋಸ್ಕರ ಈ ಥರ ಮಾಡಿದ್ರು ಅಂತ ಗೊತ್ತಿಲ್ಲ. They were rude as well. They made us wait even after taking the appointment. I was not happy. ಮನೆಗೆ ಹೋದ್ರೆ ಯಾವ ಥರ ಏಟ್ಗಳು ಬೀಳುತ್ತೆ ಅನ್ನೋದು ನೆನ್ಪಿಸ್ಕೊಂಡ್ರೆ ಭಯ ಆಗ್ತದೆ. ಅಪ್ಪ ಬೆಳ್ತಾರೆ, ಅಮ್ಮ ಚಪ್ಪಲಿ ಹೊಡಿಬೋದು ಅನ್ಸುತ್ತೆ. ಇಷ್ಟುದ್ದ ಮಾಡ್ಕೊಂಡಿದ್ದೀನಿ. ಹಿಂದೆ ಅಷ್ಟು ಕಾಣಿಸಲ್ಲ ಕಣೆ. ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ ನಮ್ಮ ಪೇರೆಂಟ್ಸಿಗೆ. ನಿಂದೆ ರಿಯಾಕ್ಷನ್ ವಿಡಿಯೋ ತರ ಇದೆ ಇದು. ನಿಜ ಇಷ್ಟೇ ಇದಾಗ್ಬಿಟ್ಟು ಇಷ್ಟಿತ್ತು, ಇಷ್ಟೇ ಆಗಿದೆ. ಅದಿನ್ನೊಂದು ಸ್ನಾನ ಆದ್ಮೇಲಂತೂ ತಲೆಯಲ್ಲಿ ಕೂದಲೇ ಸಿಗಲ್ಲ ಅನ್ಸುತ್ತೆ. ಅದ್ಯಾವುದೋ ಒಂದು ಆಯಿಲ್ ಆಗ್ತಿಲ್ಲ, ಅದೊಂದು ಕೊಡು ನನಗೆ. ಕ್ಯಾಸ್ಟರ್ ಆಯಿಲ್. ದಿನ ಅದನ್ನ ಹಾಕೋತೀನಿ, ಹಂಗಾದ್ರೂ ಬೆಳೆಯಲು ದೇವೇ ಬೇಕಿತ್ತ ನನಗೆ. ಇದು ಸುಮ್ಮನೆ ಮನೇಲಿದ್ದವಳು, ಮನೇಲಿದ್ದಿದ್ರೆ ಆಗಿರೋದು ಟೈಮ್ ಪಾಸ್ಗೆ ಅಂತ ಬಂದ್ಬಿಟ್ಟು ಚೆನ್ನಾಗಿ ಕಾಣ್ತಿದ್ಯಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಮೀ ಆಫ್ಟರ್ ದ ಹೇರ್ ಕಟ್. ಚೆನ್ನಾಗಾಗಿದೆ, ಆದರೂ ಸ್ವಲ್ಪ ಜಾಸ್ತಿ ಶಾರ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ನಮ್ಮ ಹುಡುಗಿ ಇಲ್ಲಿ ಕೂತ್ಬಿಟ್ಟು ಹೇಳ್ತಿದ್ದಾಳೆ ಇಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ ಅಂತ. ನನಗೆ ಚೆನ್ನಾಗಿರೋ ನಮ್ಮ ಮನೆಯವ್ರಿಗೆ ಚೆನ್ನಾಗಿರಲ್ಲ, ಅವ್ರು ಆಬ್ವಿಯಸ್ಲಿ ಬೈತಾರೆ. ಮನೆಗೆ ಹೋದರೆ ಏಟ್ಗಳು ಚಪ್ಪಲಿಯಲ್ಲಿ ಬೆಲ್ಟಲ್ಲಿ ಎಲ್ಲದರಲ್ಲೂ ಬೀಳುತ್ತೆ ಅಂತ ಗೊತ್ತಿದ್ದು ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲೋಗಿ ರಿಯಾಕ್ಷನ್ ನೋಡೋಣ. ಲಕ್ಕಿಲಿ ನಾನು ಡೈರೆಕ್ಟಾಗಿ ಮನೆಗೆ ಹೋಗಿಲ್ಲ, ನಮ್ಮ ಶಾಪಿಗೆ ಹೋದ್ವಿ. ಅಲ್ಲಿ ನಮ್ಮಮ್ಮ ಆಬ್ವಿಯಸ್ಲಿ ನನ್ನ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ನಮ್ಮಮ್ಮಗೆ ಫಸ್ಟೇ ನಾನೆಲ್ಲ ಹೇಳಿ ಇಂಟ್ರಡಕ್ಷನ್ ಎಲ್ಲ ಕೊಟ್ಟು, ಈ ಥರ ನಗಾಡ್ಕೊಂಡಿರೋ ಅಮ್ಮ ಮುಖ ಹೆಂಗೆ ಕಟ್ಟಾಕಿ ಇರಿ ನೋಕಟೆ ಅವನ അടുത്ത് ഇത്തിരി കട്ടാക്കാൻ പറഞ്ഞു. അവൻ കുറെ കട്ടാക്കി കാണിക്ക് നോക്കട്ടെ അമ്മ. ചീത്ത പറയുമ്പോ എന്നെ കാണിക്ക് നോക്കട്ടെ, ഞാൻ തിരിയൂല. അയ്യോ എന്റെ എന്ത് കുഞ്ഞു സത്യമായിട്ട് ഞാൻ വേണോന്ന് ആക്കിയതല്ല അമ്മ. അപ്പാ എന്റെ ദൈവമേ, ഞാൻ അവനക്ക് ഇത്ര കട്ടാക്കാൻ പറഞ്ഞത്. അത്ര മുടി വളരാൻ എത്ര കഷ്ടപ്പെടുന്നറിയോ നിനക്ക്? ഇപ്പോൾ എനിക്ക് ഇഷ്ടമായില്ല കൊച്ചു. അത്ര നല്ല മുടി ഞാൻ വെട്ടിക്കൊണ്ട് വന്നിരിക്കുന്നു. നല്ലയില്ല, എനിക്ക് ഇഷ്ടമായില്ല. അപ്പോൾ മിണ്ടൂല നീ മിണ്ടാട്ടെ.
അത്ര നീളം മുടിയിൽ ആരെങ്കിലും അങ്ങനെ ഏതവൻ അവനെ എൻ്റെ അടുത്ത് കൊണ്ടുപോകാം ഞാൻ അവന് ശരിയാക്കി കൊടുക്കാല്ലേ അവന് കണ്ടു കാണാൻ പറയില്ലേ അങ്ങനെ മുടി വെട്ടും അത്ര നീളം മുടിനെ. ನಮ್ಮಮ್ಮನೂ ಇವಳಷ್ಟು ಬೈದಿಲ್ಲ, ಇವಳು ನನಗಷ್ಟು ಬೈದಿದ್ದಾಳೆ. ಕೇಳಿಸ್ಕೊಳ್ಳಿ ನೀವೇನೆ. ಇಷ್ಟ ಚೆನ್ನಾಗಿಲ್ವಾ? ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಮನ್ಸು ಮಾಡು. ಸೊ ಗೈಸ್, ವಾಟ್ ಡು ಯು ಥಿಂಕ್ ಅಬೌಟ್ ಮೈ ನ್ಯೂ ಹೇರ್ ಕಟ್? കട്ട ആക്കിയാന്നാ? ഇത്ര നീളം ഉണ്ടായില്ല എന്റെ മുടി. ಇದಕ್ಕೆ ಬ್ರದರ್ಸ್ ಅಂತ ಹೇಳೋದು. ಅವ್ರಿಗೆ ನಾನು ಇಷ್ಟು ಶಾರ್ಟ್ ಮಾಡಿದ್ದೀನಿ ಅಂದ್ರೆ ಹೌದಾ ಅಷ್ಟು ಉದ್ದ ಇತ್ತ, ಯಾವಾಗ ಅಷ್ಟು ಉದ್ದ ಇತ್ತು ಅಂತ ಹಳೆ ಫೋಟೋ ಹುಡುಕ್ತಾ ಇದ್ದಾರೆ. ಇವ್ರು ನಮ್ಮ ಮಮ್ಮಿದಮ್ಮ. ನಾನು ಹೋಗಿದ ತಕ್ಷಣ ಸ್ವಾಮಿ ಅಷ್ಟು ಕೂದಲು ಕಟ್ ಮಾಡ್ದ ಅಂತ ಐ ವಾಸ್ ಸೋ ಹ್ಯಾಪಿ. ಅವರಾದರೂ ನೋಟಿಸ್ ಮಾಡಿದ್ರಲ್ಲ ಅಂತ. ಯಾಕೆಂದರೆ ನಮ್ಮ ಅಪ್ಪಂಗೆ ಗೊತ್ತಾಗಿಲ್ಲ ನಾನು ಕೂದಲು ಕಟ್ ಮಾಡಿದ್ದೀನಿ ಅಂತ. ನಾನು ಚಿಕ್ಕವಳಿದ್ದಾಗ ನನ್ನ ಕೂದಲಿಗೆ ಆಯಿಲ್ ಮಾಡಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ಅಜ್ಜಿ ಇವರು. ಅದಕ್ಕೆ ಅವ್ರನ್ನ ಕಂಡ್ರೆ ಒಂಥರ ಪ್ರೀತಿ ಜಾಸ್ತಿ. ഒന്ന് ചീത്ത പറഞ്ഞില്ല മുടി വെട്ടിയാലും. അത് കാട്ടട കേസി ഇങ്ങോട്ട് താഴെ നീ നല്ല വീഡിയോ മിസ്സാക്കണ്ട്. അമ്മക്ക് എന്തിനൊന്നും ചീത്ത പറയാത്തെ മുടി വെട്ടിയാന്? എന്താണ് നിങ്ങളുടെ ഇഷ്ടത്തിന് നോക്കി പഠിക്ക്. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೋಡ್ ಕಲೀರಿ. ಇವರು 60s ಕಿಡ್ಸ್, ಇವರು 60s ಅಲ್ಲ 40s ಕಿಡ್ಸ್. എത്ര എപ്പാ നമുക്ക് ജനിച്ച 50 ഇല്ല, 78 years old. ಗ್ರಾನಿ ಇಸ್ ಟೆಲ್ಲಿಂಗ್ ಅದು ನಿಮ್ಮ ಇಷ್ಟ, ಯುವರ್ ಹೇರ್ ಯುವರ್ ಚಾಯ್ಸ್. ಇವರು ಹೇರ್ ಕಟ್ ಆದಮೇಲೆ ರಿಗ್ರೆಟ್ ಮಾಡ್ಕೊಂಡಿದ್ದು ನಿಜ. ಆದರೆ ಇವಾಗ ನನ್ನ ಕೂದಲ ಮೇಲೆ ನನಗೆ ತುಂಬ ಲವ್ ಆಗಿದೆ. ಅಮ್ಮ ಏನು ಜಾಸ್ತಿ ಬೈಲಿಲ್ಲ, ಯಾಕೆಂದರೆ ನಾನು ಶಾಪಲ್ಲಿ ಇದ್ದಾಗ ಹೇಳಿದ್ದಕ್ಕೆ ಏನೂ ಮಾಡಲಿಲ್ಲ ನಮ್ಮಮ್ಮ. ನಮ್ಮ ಅಪ್ಪಂಗೆ ಹೇಳೋ ಧೈರ್ಯ ಇಲ್ಲ, ನಾನು ಹೇಳಿಲ್ಲ. ಅವ್ರ ಮುಂದೆನೇ ಈ ಥರ ಓಡಾಡ್ತಾ ಇದ್ರು, ಅವ್ರಿಗೆ ಗೊತ್ತೇ ಆಗಿಲ್ಲ ನಾನು ಹೇರ್ ಕಟ್ ಮಾಡಿದ್ದೀನಿ ಅಂತ. ಈ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ವ ಅಂತ ಕೇಳಿದ್ರೆ ನಮ್ಮಪ್ಪ ನಂದು ವೀಡಿಯೋಸೇ ನೋಡಲ್ಲ. ಇದಾಗಿತ್ತು ನನ್ನ ಹೇರ್ ಕಟ್ ಸ್ಟೋರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ದಯವಿಟ್ಟು ನೀವು ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಬಿಡಿ. ನಿಮ್ಮ ಅಮ್ಮನೋ ನಿಮ್ಮ ಅಪ್ಪನೋ ನಿಮ್ಮ ಅಕ್ಕನೋ ಯಾರ ಹತ್ರ ಆದರೂ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸ್ಕೊಳ್ಳಿ. ಹೋಗಬೇಡಿ. ತುಂಬ ಟ್ರಸ್ಟ್ ವರ್ತಿ, ಅವ್ರು ಚೆನ್ನಾಗಿ ಮಾಡ್ತಾರೆ. ಲೆಂತೆಲ್ಲ ತುಂಬ ಕಮ್ಮಿ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಹೊರಗಡೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಬೇಡಿ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಹೇಳಿದವ್ರಿಗೆ, ಇಟ್ಸ್ ಮೈ ಹೇರ್, ಇಟ್ ವಾಸ್ ನಾಟ್ ಮೈ ಚಾಯ್ಸ್, ಹೇರ್ ಡ್ರೆಸ್ಸಸ್ ಚಾಯ್ಸ್, ಬಟ್ ದೆನ್ ಐ ಆಮ್ ಲವಿಂಗ್ ಇಟ್. ಐ ಆಮ್ ಅ ಡಿಫ್ರೆಂಟ್ ಡಿಶ್ ನಾನು. See you in the next vlog. Bye.